ಮೊನ್ನೆನೂ ಅಷ್ಟೇನೆ ರಾಜ್ಯ ಒಕ್ಕಲಿಗರ ಸಂಘ ಮತ್ತೆ ಸ್ವಾಮೀಜಿಗಳು ಮೀಟಿಂಗ್ ಮಾಡಿದ್ರೆ ಬರೀ ಶ್ರೀಮಂತ ಒಕ್ಕಲಿಗರನ್ನ ಕರೆದವ್ರೆ, ಬಡವರನ್ನ ಯಾರನ್ನು ಕರೆಯೋದೇ ಇಲ್ಲ, ಸಾಮಾನ್ಯ ವರ್ಗದ ಒಕ್ಕಲಿಗರನ್ನ ಕರೆಯೋದೇ ಇಲ್ಲ. ಸಮುದಾಯ ಬರೀ ಇದು ಒಕ್ಕಲಿಗರ ಸಂಘದ ಹಣೆ ಬರ ಅಲ್ಲ, ಯಾವುದೇ ಸಮುದಾಯದಲ್ಲಿ ಬಡವರನ್ನ ಕರೆಯೋದೇ ಇಲ್ಲ. ಅಲ್ಲಿ ಅವನ MLA ಆಗಿದ್ನ ಬಾ, MLC ಆಗಿದನ ಬಾ. ಮೊನ್ನೆ ಒಕ್ಕಲಿಗರ ಸಂಘದವರು ನೆಲಮಂಗಲದಲ್ಲಿ ಮೆಡಿಕಲ್ ಕಾಲೇಜ್ ಓಪನ್ ಮಾಡಿ ಬರೀ ಗುಜರಾತಿಗಳು ಕರೆಸಿ ಓಪನಿಂಗ್ ಮಾಡಿದ್ದಾರೆ. ಮಠದವರು ನಾವು ಮಠವರ್ಣಕ್ಕೆ ನಾವು ನಮ್ಮ ಮಠ ಅಂತೀವಿ, ಅವ್ರು ನಮ್ಮನ್ನ ಯಾವತ್ತೂ ನಮ್ಮನ್ನ ಅನ್ಕಂಡೇ ಇಲ್ಲ. ಗುಜರಾತಿಗಳ ಪ್ರೈಮ್ ಮಿನಿಸ್ಟರ್ DK ಶಿವಕುಮಾರ, ಕುಮಾರಸ್ವಾಮಿನ ಬರೀ ಇವರೇ ಒಕ್ಕಲಿಗರು, ಇವರೇ ಬೇಕಾಗಿರೋದು, ಇವರೇ ಸ್ವಾಮೀಜಿ ಅಕ್ಕಪಕ್ಕ ಕೂತ್ಕೊಬೇಕಾಗಿರೋದು. ಸ್ವಾಮೀಜಿ ಅಕ್ಕಪಕ್ಕ ಒಬ್ಬ ರೈತ ಕೂತ್ಕೊಂಡಿದ್ದ ನೋಡಿಲ್ಲ, ಬಡ ಸಮುದಾಯದವ್ರು ಕೂತ್ಕೊಂಡಿದ್ದು ನೋಡಿಲ್ಲ. ಅವನ ಮನೆಯಲ್ಲಿ ಈ ರಾಜ್ಯ ಒಕ್ಕಲಿಗರ ಸಂಘದವರು ಒಂದು ಸೀಟ್ ಕೊಟ್ಟಿರೋದು ನೋಡಿಲ್ಲ. ಬರೀ ದುಡ್ಡು ಮಾಡಕ್ಕೆ ಬರೀ ಗೂಬೆ, ಬರೀ ನಮ್ಮ ಮೇಲೆ ಟೋಪಿ ಹಾಕಕ್ಕೆ ಸಮುದಾಯದ ಹೆಸರು ಹೇಳ್ಕೊಂಡು ಕುವೆಂಪು ಹೆಸರನ್ನ ಬಳಸ್ತಿರಲ್ಲ. ಎಲ್ಲಿ ಹೇಳಿದ್ದಾರೆ ಕುವೆಂಪು ಅವರು? ಎಲ್ಲಿ ಹೇಳಿದ್ದಾರೆ? ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರೆ ಕುವೆಂಪು ಅವ್ರನ್ನ ಒಂದು ಸಮುದಾಯಕ್ಕೆ ಬಳಸೋದು, ಅಥವಾ ಡಾಕ್ಟರ್ BR ಅಂಬೇಡ್ಕರ್ನ ಒಂದು ಸಮುದಾಯಕ್ಕೆ ಬಳಸೋದು, ಬಸವಣ್ಣನವರನ್ನ ಒಂದು ಸಮುದಾಯಕ್ಕೆ ಬಳಸೋದು. ಅವರೆಲ್ಲ ಶಕ್ತಿ, ಒಬ್ಬ ಮಾನವರಿಗಿಂತ ಮೇಲಾದಂತ ಒಂದು ಶಕ್ತಿಗಳನ್ನ ಒಂದೊಂದು ಸಮುದಾಯಕ್ಕೆ ಬಳಸ್ಕೊಂಡು ದುರ್ಬಳಕೆ ಮಾಡ್ಕೊಂತೀರಲ್ಲ. ಈ ಸಮಾಜನ ಎಷ್ಟು ಹೊಡಿಬೇಕು ಅಂತಿದ್ದೀರಾ? ಒಡೆದು ನುಚ್ಚು ನೂರಾಗಿದೆ. ನಮ್ಮ ಮನೆಯವರ ನಾವು ಏನ್ ಹೇಳಕ್ಕೂ ಆಗಲ್ಲ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್.